ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಅವರ ಎರಡನೇ ಹೆಂಡತಿಯಾಗಿದ್ದೆ. ಅವರ ಮೊದಲ ಹೆಂಡತಿ 5 ವರ್ಷಗಳ ಹಿಂದೆಯೇ ತೀರಿಹೋಗಿದ್ದರು. ನಾನು ಮದುವೆಯಾಗಿ ಎಂದು ಗಂಡನ ಮನೆಗೆ ಬಂದೆನೋ ಅಂದೇ ನನ್ನ ದೃಷ್ಟಿ ಆಕಾಶ್ ಮೇಲೆ ಬಿತ್ತು. ಅವತ್ತಿನಿಂದಲೇ ನಾನು ಆಕಾಶ್ ಕಡೆಗೆ ತುಂಬಾ ಆಕರ್ಷಿತಳಾದೆ. ಆದರೆ ಏನು ಮಾಡಲಿ, ನನ್ನ ಮದುವೆ ಸೋಮಶೇಖರ್ ಜೊತೆ ಆಗಿತ್ತು. ನನಗೂ ಕೂಡ ಇದು ಎರಡನೇ ಮದುವೆಯಾಗಿತ್ತು. ನನ್ನ ಮೊದಲ ಗಂಡ ತೀರಿಹೋದ ಮೇಲೆ ನಾನು ವಿಧವೆಯಾಗಿ ಜೀವನ ನಡೆಸುತ್ತಿದ್ದೆ. ಈಗ ನನಗೆ 33 ವರ್ಷ ವಯಸ್ಸು. ನಾನು ಕೇವಲ 18 ವರ್ಷದವಳಿದ್ದಾಗಲೇ ನನ್ನ ಮದುವೆಯನ್ನು ವರುಣ್ ಜೊತೆ ಮಾಡಿಸಿದ್ದರು. ಅವನು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ನೌಕರಿಗಾಗಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದ. ಅಲ್ಲಿ ಇಲ್ಲಿ ಯಾವುದಾದರೂ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ನಮ್ಮ ಜೀವನ ಸಾಗಿಸುತ್ತಿದ್ದ. ನನ್ನ ಅತ್ತೆ ಮಾತ್ರ ದೊಡ್ಡ ಜಗಳಗಂಟಿಯಾಗಿದ್ದರು. ಸಣ್ಣ ತಪ್ಪುಗಳಿಗೂ ಅವರು ನನಗೆ ತುಂಬಾ ಬೈಯುತ್ತಿದ್ದರು. ಯಾವಾಗ ನೋಡಿದರೂ ಸಿಟ್ಟಿನಿಂದಲೇ ನನ್ನನ್ನು ಗುರಾಯಿಸುತ್ತಿದ್ದರು. ನಮ್ಮ ಮದುವೆಯಾಗಿ ಇನ್ನು ಕೇವಲ 10 ತಿಂಗಳಾಗಿತ್ತು. ಅಷ್ಟರಲ್ಲಿ ಒಂದು ರಸ್ತೆ ಅಪಘಾತದಲ್ಲಿ ನನ್ನ ಗಂಡ ವರುಣ್ ತೀರಿಹೋದನು. ಗಂಡ ಸತ್ತ ಕೆಲವೇ ದಿನಗಳಿಗೆ ಅತ್ತೆಯ ಕಾಟ ಶುರುವಾಯಿತು. ನೀನು ದೆವ್ವ, ಪಿಶಾಚಿ, ನನ್ನ ಮಗನನ್ನು ನೀನೇ ನುಂಗಿಬಿಟ್ಟೆ ಎಂದು ಅವರು ನನಗೆ ಹೊಡೆದು ಬಡೆದು ಮನೆಯಿಂದ ಹೊರಹಾಕಿದರು. ನಾನು ತುಂಬಾ ಅಳುತ್ತಾ ನನ್ನ ತವರು ಮನೆಗೆ ಹೊರಟು ಹೋದೆ. ತವರು ಮನೆಯಲ್ಲಿ ನನ್ನ ತಂದೆ ತಾಯಿ ಮತ್ತು ಅಣ್ಣನಿಗೆ ನಾನೊಂದು ಹೊರೆಯಾದೆ ಎಂದು ನನಗೆ ಅನಿಸತೊಡಗಿತು. ನಂತರ ನಾನು ಜೀವನೋಪಾಯಕ್ಕಾಗಿ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನೌಕರಿಗೆ ಸೇರಿಕೊಂಡೆ. ಹೀಗೆ ವಿಧವೆಯಾಗಿ ಜೀವನ ನಡೆಸುತ್ತಾ ಸುಮಾರು 15 ವರ್ಷಗಳು ಕಳೆದು ಹೋದವು. ಹಿಂದಿನ ಕಾಲದಲ್ಲಿ ವಿಧವೆಯರಿಗೆ ಮರುಮದುವೆಯಾಗುವ ಅವಕಾಶಗಳು ಅಷ್ಟಾಗಿ ಇರುತ್ತಿರಲಿಲ್ಲ. ಈಗ ನಾನು ನನ್ನ ತಂದೆ ತಾಯಿಯೊಂದಿಗೆ ಇದ್ದೇನೆ. ಆದರೆ ಅವರು ಹೋದ ಮೇಲೆ ನನ್ನ ಪರಿಸ್ಥಿತಿ ಏನು ಎಂದು ನಾನು ತುಂಬಾ ಯೋಚಿಸುತ್ತಿದ್ದೆ. ಮುಂದೆ ನನ್ನ ಅಣ್ಣನ ಹೆಂಡತಿ ಬಂದ ಮೇಲೆ ಅವನು ನನ್ನನ್ನು ಹೇಗೆ ನೋಡಿಕೊಳ್ಳುತ್ತಾನೋ ಎಂಬ ಚಿಂತೆ ನನ್ನನ್ನು ಯಾವಾಗಲೂ ಸತಾಯಿಸುತ್ತಿತ್ತು. ತವರು ಮನೆ ಬಿಟ್ಟು ಒಬ್ಬಂಟಿಯಾಗಿ ಬದುಕಲು ನಿರ್ಧರಿಸಿದ್ದೆ. ಆದರೆ ಸಮಾಜದಲ್ಲಿ ಒಬ್ಬಂಟಿ ಹೆಣ್ಣುಮಗಳಿಗೆ ಜೀವನ ನಡೆಸುವುದು ತುಂಬಾನೇ ಕಠಿಣವಾಗಿತ್ತು. ನನ್ನ ತಂದೆ ತಾಯಿಗೂ ನನ್ನ ಬಗ್ಗೆ ತುಂಬಾನೇ ಚಿಂತೆ ಕಾಡುತ್ತಿತ್ತು. ಅವರು ಕೂಡ ನನಗೆ ಇನ್ನೊಂದು ಮದುವೆ ಮಾಡಿಸಬೇಕು ಎಂದು ಆಲೋಚಿಸುತ್ತಿದ್ದರು. ಆದರೆ ಸಮಾಜದ ಸಂಪ್ರದಾಯ ಮತ್ತು ಪದ್ಧತಿಗಳ ವಿರುದ್ಧ ಹೋಗುವುದು ಹೇಗೆ ಎಂದು ಹೆದರುತ್ತಿದ್ದರು. ಇದೇ ಸಮಯದಲ್ಲಿ ನಮ್ಮ ಹಳ್ಳಿಯ ಕೆಲವು ಹಿರಿಯರು ಸೋಮಶೇಖರ್ ಅವರ ಸಂಬಂಧವನ್ನು ನನಗೋಸ್ಕರ ತಂದರು. ಸೋಮಶೇಖರ್ ತುಂಬಾನೇ ಶ್ರೀಮಂತ ಕುಟುಂಬದವರು. ಅವರ ಅಣ್ಣ ಉಮೇಶ್ ಎಂಬುವವರ ಹೆಸರು ಕೂಡ ತುಂಬಾನೇ ದೊಡ್ಡದಾಗಿತ್ತು. ಆದರೆ ಅವರಿಬ್ಬರು ಆಸ್ತಿ ವಿಷಯದಲ್ಲಿ ಜಗಳವಾಡಿ 25 ವರ್ಷಗಳಿಂದ ಮಾತು ಬಿಟ್ಟಿದ್ದರು. ನನ್ನ ತಂದೆಗೆ ಈ ಎಲ್ಲಾ ವಿಷಯಗಳು ತಿಳಿದಿದ್ದವು. ಜೊತೆಗೆ ಸೋಮಶೇಖರ್ ಅವರಿಗೆ ಈಗ 60 ವರ್ಷ ವಯಸ್ಸಾಗಿದೆ ಎಂಬುದು ಕೂಡ ಗೊತ್ತಿತ್ತು. ಇವರಿಬ್ಬರ ಮದುವೆ ಹೇಗೆ ಸಾಧ್ಯವಾಗುತ್ತದೆ ಎಂದು ಅಪ್ಪ ಕೇಳಿದರು. ಆಗ ಊರಿನ ಹಿರಿಯರು ನನ್ನ ತಂದೆಗೆ ಕೇವಲ ಒಂದೇ ಒಂದು ಭರವಸೆಯ ಮಾತನ್ನು ಹೇಳಿದರು. ಇದು ನಿನ್ನ ಮಗಳ ಜೀವನದ ಪ್ರಶ್ನೆ. ಅವಳು ಸೋಮಶೇಖರ್ ಜೊತೆಗೆ ತುಂಬಾನೇ ಸಂತೋಷವಾಗಿರುತ್ತಾಳೆ ಎಂದರು. ಆಗ ನನ್ನ ತಂದೆ, ಸೋಮಶೇಖರ್ ವಯಸ್ಸಾದವರು. ಅವರು ಹೋದ ಮೇಲೆ ನನ್ನ ಮಗಳು ಮತ್ತೆ ವಿಧವೆಯಾಗುತ್ತಾಳೆ ಎಂದರು. ಆಗ ಹಿರಿಯರು, ಅವಳು ವಿಧವೆಯಾಗಬಹುದು ನಿಜ, ಆದರೆ ಆಸ್ತಿಗೆ ಅವಳೇ ಮಾಲೀಕಳಾಗುತ್ತಾಳೆ ಎಂದರು. ಇದೆಲ್ಲ ಚರ್ಚೆಗಳು ಮುಗಿದ ಮೇಲೆ ನನ್ನ ಅಪ್ಪ ನನ್ನ ಹತ್ತಿರ ಬಂದು, ಜಾಹ್ನವಿ, ನಿನಗೋಸ್ಕರ ಒಂದು ಮದುವೆ ಸಂಬಂಧ ಬಂದಿದೆ ಎಂದರು. ನನಗೆ ಮೊದಲೇ ವಿಷಯ ತಿಳಿದಿದ್ದರು. ಏನು ಗೊತ್ತಿಲ್ಲದವಳಂತೆ ನನಗೊಂದು ಸಂಬಂಧವೇ? ಅದು ಹೇಗೆ ಸಾಧ್ಯ ಅಪ್ಪ? ಒಬ್ಬ ವಿಧವೆಗೆ ಇನ್ನೊಂದು ಮದುವೆ ಹೇಗೆ ಎಂದು ಕೇಳಿದೆ. ಹೌದು ಮಗಳೇ, ಎಲ್ಲವೂ ನಿಜ. ಆದರೆ ನೀನು ಇನ್ನು ಚಿಕ್ಕವಳು. ಈ ಒಂಟಿ ಜೀವನವನ್ನು ಇನ್ನು ಎಷ್ಟು ವರ್ಷ ಅಂತ ನಡೆಸುತ್ತೀಯಾ ಎಂದು ಯೋಚಿಸಿದರೆ ನನಗೆ ಭಯವಾಗುತ್ತದೆ. ಮದುವೆ ಮಾಡಿಕೋ ಎಂದು ಹೇಳಿದರು. ಆಗ ನಾನು, ಅಪ್ಪ, ನೀವು ಸೋಮಶೇಖರ್ ಅವರ ಜೊತೆ ಮದುವೆ ಮಾಡಿಸಲು ಯೋಚಿಸುತ್ತಿದ್ದೀರಾ ಎಂದು ಕೇಳಿದೆ. ಹೌದು ಮಗಳೇ, ಅವರಿಗೆ ಮದುವೆಯಾದರೆ ನೀನು ಮುಂದೆ ಸುಖವಾಗಿರಬಹುದು ಎಂದು ತಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿಟ್ಟರು. ಆಗ ನಾನು ಕೂಡ ತಂದೆ ತಾಯಿಯ ನೆಮ್ಮದಿಗಾಗಿ ಮದುವೆಗೆ ಒಪ್ಪಿಕೊಂಡೆ. ಕೆಲವೇ ದಿನಗಳಲ್ಲಿ ನನ್ನ ಮದುವೆ ಸೋಮಶೇಖರ್ ಅವರ ಜೊತೆಗೆ ವಿಜೃಂಭಣೆಯಿಂದ ನಡೆಯಿತು. ಸೋಮಶೇಖರ್ ಅವರ ಬಂಗಲೆಗೆ ಮದುವೆಯಾಗಿ ಬಂದಾಗ ಅಲ್ಲಿನ ವೈಭವ ಕಂಡು ದಂಗಾದೆ. ಅಲ್ಲಿ ಕೆಲಸ ಮಾಡುವವರೇ ಬೇರೆ ಇದ್ದರು.
ಎಲ್ಲರೂ ವಯಸ್ಸಾದವರೇ ಆಗಿದ್ದರು. ಆದರೆ ಮನೆಯ ಕೆಲಸದವನಾದ ಆಕಾಶ್ ಮಾತ್ರ ತುಂಬಾನೇ ಸುಂದರವಾಗಿದ್ದ ಮತ್ತು ಯೌವನದಲ್ಲಿದ್ದ. ಅವನನ್ನು ಕಂಡಾಗ ನನಗೆ ವಿಚಿತ್ರ ಆಕರ್ಷಣೆ ಉಂಟಾಗುತ್ತಿತ್ತು. ಸೋಮಶೇಖರ್ ವಯಸ್ಸಾದ ಕಾರಣ ನನಗೆ ಸರಿಯಾದ ಸಾಂಸಾರಿಕ ಸುಖವನ್ನು ನೀಡಲು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದಲ್ಲೇ ಅವರು ದಣಿದು ಹೋಗುತ್ತಿದ್ದರು. ನನ್ನ ಮೊದಲ ಗಂಡ ವರುಣ್ ನೀಡುತ್ತಿದ್ದ ಆ ಸುಖ ಮತ್ತು ಸಾಮೀಪ್ಯ ಸೋಮಶೇಖರ್ ಅವರಿಂದ ನನಗೆ ಸಿಗುತ್ತಿರಲಿಲ್ಲ. ಇದು ನನ್ನನ್ನು ಒಳಗೆ ಅಸಮಾಧಾನಗೊಳಿಸುತ್ತಿತ್ತು. ಸೋಮಶೇಖರ್ ಹಲವಾರು ಬಾರಿ ಹೇಳುತ್ತಿದ್ದರು, ಜಾಹ್ನವಿ, ನೀನು ನನ್ನ ಎರಡನೇ ಹೆಂಡತಿ. ವಯಸ್ಸಿನಲ್ಲಿ ನೀನು ನನ್ನ ಮಗಳಿಗೆ ಸಮಾನ. ನನ್ನ ಮೊದಲ ಹೆಂಡತಿಯಿಂದ ನನಗೆ ಮಕ್ಕಳಿದ್ದಿದ್ದರೆ ಅವರು ನಿನ್ನ ವಯಸ್ಸಿನವರೇ ಇರುತ್ತಿದ್ದರು. ಆದರೆ ಈಗ ನನಗೆ ಒಂದು ಮಗುವಿನ ಆಸೆಯಿದೆ. ನನಗೆ ಒಂದು ಮಗು ಕೊಡು ಎಂದು ಕೇಳಿದರು. ನಾನು ಅವರಿಗೆ, ಮಕ್ಕಳನ್ನು ಪಡೆಯುವುದು ಕೇವಲ ನನ್ನ ಕೈಯಲ್ಲಿ ಇಲ್ಲವಲ್ಲ ಎಂದೆ. ಆಗ ಸೋಮಶೇಖರ್ ಬಹಳ ಪ್ರಾಮಾಣಿಕವಾಗಿ, ನೋಡು ಜಾಹ್ನವಿ, ನಾನು ಎಷ್ಟೇ ಪ್ರಯತ್ನಿಸಿದರೂ ವಯಸ್ಸಿನ ಕಾರಣದಿಂದ ನಾನು ಶಕ್ತಿಹೀನನಾಗುತ್ತಿದ್ದೇನೆ. ಆದರೆ ಈ ಮನೆಗೆ ಒಬ್ಬ ಉತ್ತರಾಧಿಕಾರಿ ಬೇಕು ಎಂದು ತಮ್ಮ ಅಸಹಾಯಕತೆ ತೋಡಿಕೊಂಡರು. ಅವರ ಮಾತಿನ ಗುಪ್ತ ಅರ್ಥವನ್ನು ನಾನು ತಿಳಿದುಕೊಂಡೆ. ಆ ಸಮಯದಲ್ಲಿ ನಾನು ಕೆಲಸದವ ಆಕಾಶ್ ಜೊತೆ ಮಾತನಾಡಲು ಶುರು ಮಾಡಿದೆ. ಯಾವುದಾದರೂ ಒಂದು ನೆಪ ಮಾಡಿಕೊಂಡು ಅವನನ್ನು ಪದೇ ಪದೇ ನನ್ನ ಕೋಣೆಗೆ ಕರೆಯುತ್ತಿದ್ದೆ. ಅವನಿಗೆ ನನ್ನ ಮೇಲೆ ಆಕರ್ಷಣೆ ಉಂಟಾಗುವಂತೆ ನಾನು ವರ್ತಿಸುತ್ತಿದ್ದೆ. ಯಾವುದೇ ಪುರುಷನ ಮನಸ್ಸು ಕಠಿಣವಾಗಿದ್ದರು ಹೆಣ್ಣಿನ ಸಲುಗೆಗೆ ಒಂದು ದಿನ ಕರಗಲೇಬೇಕು. ಹೀಗೆ ಒಂದು ದಿನ ಆಕಾಶ್ ನನ್ನ ಕೋಣೆಗೆ ಬಂದಾಗ, ಅಮ್ಮವ್ರೆ, ನೀವು ನನ್ನ ಮುಂದೆ ಈ ರೀತಿ ವರ್ತಿಸಿದರೆ ನನಗೆ ಸರಿ ಕಾಣುವುದಿಲ್ಲ. ನೀವು ಯಾಕೆ ಹೀಗೆ ಮಾಡುತ್ತಿದ್ದೀರಾ ಎಂದು ನೇರವಾಗಿ ಕೇಳಿಯೇ ಬಿಟ್ಟನು. ನಾನು ನಗುತ್ತಾ ಅವನ ಹತ್ತಿರ ಹೋಗಿ, ನಿನಗೆ ಇಷ್ಟು ಕೂಡ ಅರ್ಥವಾಗುವುದಿಲ್ಲವೇ ಎಂದು ಅವನನ್ನು ಮುದ್ದಿಸಿದೆ. ಆಗ ಅವನು, ನನಗೆ ಅರ್ಥವಾಗುತ್ತದೆ, ಆದರೆ ಸಾಹೇಬ್ರು ಅಂದ್ರೆ ಭಯ ಎಂದನು. ಅವರು ಏನೂ ಹೇಳುವುದಿಲ್ಲ, ನೀನು ಅವರಿಗೆ ಹೆದರಬೇಡಿ ಎಂದು ಅವನನ್ನು ಸಮಾಧಾನಪಡಿಸಿ ಹತ್ತಿರ ಕೆಳೆದುಕೊಂಡೆ. ಆಕಾಶ್ ಸ್ವಲ್ಪ ಭಯಭೀತನಾಗಿದ್ದರು. ನಂತರ ನನ್ನ ಪ್ರೀತಿಯ ಅಪ್ಪುಗೆಗೆ ಶರಣಾದನು. ಆ ಕ್ಷಣದಿಂದ ನಮ್ಮ ನಡುವೆ ಗಾಢವಾದ ಸಂಬಂಧ ಬೆಳೆಯಿತು. ಹೀಗೆ ಹಲವು ಬಾರಿ ನಾವು ದೈಹಿಕವಾಗಿ ಒಂದಾದೆವು. ಇದರ ಫಲವಾಗಿ ನಾನು ಕೆಲವೇ ತಿಂಗಳಲ್ಲಿ ಗರ್ಭಿಣಿಯಾದೆ. ಈ ಸುದ್ದಿ ಕೇಳಿ ಸೋಮಶೇಖರ್ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. 9 ತಿಂಗಳ ನಂತರ ನನಗೊಂದು ಮುದ್ದಾದ ಗಂಡು ಮಗು ಜನಿಸಿತು. ಸೋಮಶೇಖರ್ ಅವರ ಖುಷಿ ಮುಗಿಲು ಮುಟ್ಟಿತ್ತು. ನಮ್ಮ ಮಗುವನ್ನು ನೋಡಿಕೊಳ್ಳಲು ಅವರು ಒಬ್ಬ ದಾದಿಯನ್ನು ನೇಮಿಸಿದ್ದರು. ಮಗುವಿನ ಎಲ್ಲ ಜವಾಬ್ದಾರಿಯನ್ನು ಆಕೆಯೇ ನೋಡಿಕೊಳ್ಳುತ್ತಿದ್ದಳು. ನಾನು ಎಲ್ಲಿಗೆ ಹೋದರೂ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದೆ. ಹೀಗೆ ಒಂದು ದಿನ ನಾನು ಮಾರುಕಟ್ಟೆಗೆ ಹೋದಾಗ ಅಲ್ಲಿನ ಒಂದು ಅಂಗಡಿಯ ಮುಂದೆ ಇಬ್ಬರು ಹೆಂಗಸರು ನಿಂತು ಪಿಸುಗುಟ್ಟುತ್ತಿದ್ದರು. ನನ್ನನ್ನು ನೋಡಿ ಅವರು ಹಗುರವಾಗಿ ಮಾತನಾಡತೊಡಗಿದರು. ನೋಡು, ಇವಳ ಮಗು ಸೋಮಶೇಖರ್ ಅವರದ್ದಲ್ಲ, ಅದು ಅವರ ಮನೆ ಕೆಲಸದವ ಆಕಾಶ್ಗೆ ಹುಟ್ಟಿದ್ದು ಎಂದು ಒಬ್ಬಳು ಅಂದಳು. ಮತ್ತೊಬ್ಬಳು ಅದಕ್ಕೆ ಧ್ವನಿಗೂಡಿಸಿ, ಹೌದು, ಸೋಮಶೇಖರ್ ಒಬ್ಬ ಮುದಿ ಮನುಷ್ಯ, ಅವನಿಗೆ ಮಗು ಹೇಗೆ ಹುಟ್ಟಲು ಸಾಧ್ಯ? ಇವಳು ಮೊದಲೇ ವಿಧವೆಯಾಗಿದ್ದಳು. ಹಣದ ಆಸೆಗಾಗಿ ಆ ಮುದುಕನನ್ನು ಮದುವೆಯಾಗಿ ಈಗ ಕೆಲಸದವನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂದು ಬಹಳ ಕಹಿಯಾಗಿ ಮಾತನಾಡಿದರು. ಅವರ ಮಾತುಗಳನ್ನು ಕೇಳಿ ನನಗೆ ತುಂಬಾನೇ ಅವಮಾನವಾಯಿತು. ನಾನು ಏನೂ ಖರೀದಿಸದೆ ಅಲ್ಲಿಂದ ವಾಪಸ್ ಬಂದು ಕಾರಿನಲ್ಲಿ ಕುಳಿತೆ. ಕಾರಿನ ಚಾಲಕ ಕಿರಣ್, ಯಾಕೆ ಅಮ್ಮಾವ್ರೆ ಇಷ್ಟು ಬೇಗ ಬಂದಿದ್ದೀರಿ? ಏನೂ ಖರೀದಿಸಲಿಲ್ಲವೇ ಎಂದು ಕೇಳಿದನು. ನಾನು ಅವನಿಗೆ ಉತ್ತರಿಸದೆ ಬೇಗ ಮನೆಗೆ ನಡಿ ಎಂದು ಆದೇಶಿಸಿದೆ. ಮನೆಗೆ ತಲುಪಿ ನಾನು ಕಾರಿನಿಂದ ಇಳಿಯುವಾಗ ಕಿರಣ್ ಮತ್ತೆ ಕೇಳಿದನು, ಅಮ್ಮಾವ್ರೆ, ನೀವು ಯಾಕೆ ಅಷ್ಟು ಬೇಸರದಲ್ಲಿದ್ದೀರಿ ಎಂದು. ಆಗ ನಾನು ಮೂಡ್ ಸರಿ ಇಲ್ಲ ಎಂದೆ. ಆದರೆ ಕಿರಣ್ ನಗುತ್ತಾ, ನನಗೆ ಎಲ್ಲವೂ ಗೊತ್ತು ಎಂದನು. ನನಗೆ ಸಿಟ್ಟು ಬಂದು, ನಿನಗೆ ಏನು ಗೊತ್ತು ಕಿರಣ್ ಎಂದು ಜೋರಾಗಿ ಕೇಳಿದೆ. ಅವನು ತಣ್ಣಗೆ ಉತ್ತರಿಸಿದ. ಅಲ್ಲಿ ಆ ಮಹಿಳೆಯರು ಮಾತನಾಡುತ್ತಿದ್ದುದನ್ನು ನಾನು ಕೇಳಿಸಿಕೊಂಡೆ. ಈ ಮಗು ಸಾಹೇಬರದ್ದಲ್ಲ, ಕೆಲಸದವ ಆಕಾಶ್ದು ಎಂದು ಅವರು ಹೇಳುತ್ತಿದ್ದರು ಅಂದನು. ಆಗ ನನಗೆ ಮತ್ತಷ್ಟು ಸಿಟ್ಟು ಬಂದು, ನೀನೊಬ್ಬ ಕಾರ್ ಡ್ರೈವರ್, ನಿನ್ನ ಮಿತಿಯಲ್ಲಿ ನೀನಿರು, ಅತಿಯಾಗಿ ಮಾತನಾಡಬೇಡ ಎಂದು ಗದರಿಸಿದೆ. ಸ್ನೇಹಿತರೆ, ನನಗೂ ಸತ್ಯ ಗೊತ್ತಿತ್ತು. ಆದರೆ ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ.
ಕಿರಣ್ ಹೇಳಿದ್ದು ನಿಜವೇ ಆಗಿತ್ತು. ಆದರೆ ನನ್ನ ಗಂಡ ಸೋಮಶೇಖರ್ ಅವರೇ ಈ ವಿಷಯದಲ್ಲಿ ನನಗೆ ಪರೋಕ್ಷವಾಗಿ ಸಮ್ಮತಿ ನೀಡಿದ್ದ ಮೇಲೆ ನಾನು ಏನು ಮಾಡಲು ಸಾಧ್ಯ? ಇದು ನನ್ನ ಬದುಕಿನ ಅನಿವಾರ್ಯತೆಯಾಗಿತ್ತು. ನಿಮಗೆ ಈ ಕಥೆಯ ಬಗ್ಗೆ ಏನು ಅನಿಸುತ್ತದೆ? ನನ್ನ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಏನು ಮಾಡುತ್ತಿದ್ದಿರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.